ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆಯರ್ಗೊಪ್ಪ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇಂದು ಚುನಾವಣೆಯ ರಂಗ ಏರುತ್ತಿದ್ದಂತೆ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರ ಕಾವಗಾಲು ಪ್ರಾರಂಭವಾಗಿದೆ. ಹಿಂದೆ ದಿನಾಂಕ 22/3/2026 ಬೆಳಗ್ಗೆ 4 ಗಂಟೆ 1 ನಿಮಿಷಕ್ಕೆ ರಾಯಚೂರಿಂದ ಬೆಳಗಾವಿಗೆ ಹೋಗುತ್ತಿರುವ ಎರ್ಟಿಗಾ ಕಾರ್ KA 36 P3991 ಅನ್ನುವಂಥ ಮಾರುತಿ ಎರ್ಟಿಗಾ ಕಾರಿನಲ್ಲಿ ಪೊಲೀಸರು ಅಡ್ಡಗಟ್ಟಿ ತಡೆ ಹಿಡಿತಾರೆ. ಆ ಒಂದು 4 ಗಂಟೆ ನಸುಕಿನ ಜಾವದಲ್ಲಿ ಪೊಲೀಸರು ವಾಹನವನ್ನು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಆ ವಾಹನದಲ್ಲಿ ಸಿಕ್ಕ ಮೊತ್ತ 32,50,000 ರೂಪಾಯಿಗಳ ನಗದನ್ನು ಬಾಗಲಕೋಟೆ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ತಂಡದೊಂದಿಗೆ ಈ ಒಂದು ಹಣವನ್ನು ವಾಹನದಲ್ಲಿ ಪತ್ತೆ ಹಚ್ಚಿದ್ದಾರೆ. ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದಾಖಲಾತಿಗಳನ್ನು ಒದಗಿಸಿಲ್ಲ. ಈ ಒಂದು ಕಾರಣಕ್ಕಾಗಿ ಕಾನೂನು ಪ್ರಕಾರ ಅಲ್ಲಿ ಚೆಕ್ ಪೋಸ್ಟ್ನಲ್ಲಿ ಜಪ್ತಿ ಮಾಡಲಾಯಿತು. ಏನು ಹೊನ್ನಾಕಟ್ಟೆ ಕ್ರಾಸ್ ಇದೆಯಲ್ಲ, ಆ ಹೊನ್ನಾಕಟ್ಟೆ ಚೆಕ್ ಪೋಸ್ಟಿನ ಕ್ರಾಸ್ನಲ್ಲಿ ಈ ವಾಹನವನ್ನು ಅಡ್ಡಗಟ್ಟಿ ಅದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಿದಾಗ ಸಿಕ್ಕಂಥ ಮೊತ್ತ 32,50,000 ರೂಪಾಯಿ. ಈ ಒಂದು ಸಂದರ್ಭದಲ್ಲಿ ಜಪ್ತಿ ಮಾಡಿದ ಸಂದರ್ಭದಲ್ಲಿ ತಂಡದ ನಾಯಕರಾದಂಥ ಸದಸ್ಯರಾದ ಸುರೇಶ್ ನಾಯಕ್ ASI, ಮಂಜುನಾಥ್ ಕೋರಿ PC, ಶಂಕರಾನಂದ ಮುದೋಳ್ ಅಬಕಾರಿ ಕಾನ್ಸ್ಟೇಬಲ್ ಹಾಗೂ M ಹುಣಗುಂಡಿ PC ಈ ಒಂದು ಜಪ್ತಿ ಮಾಡೋ ಸಂದರ್ಭದಲ್ಲಿ ಹೊನ್ನಕಟ್ಟೆ ಕ್ರಾಸ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಈ ಒಂದು ಪ್ರಕರಣ ನಡೆದಿದೆ. ಈ ಒಂದು ಮುಂದಿನ ಪ್ರಕರಣಕ್ಕಾಗಿ FST ತಂಡ ಪ್ರಕರಣ ಹಸ್ತಾಂತರ ಮಾಡಲಾಗುವುದೆಂದು ನಮಗೆ ಮೂಲ ಮಾಹಿತಿ ನಮಗೆ ಲಭ್ಯವಾಗಿದೆ. ವೀಕ್ಷಕರೇ, ಇದು ಸರ್ವೇ ಸಾಮಾನ್ಯ ಪ್ರತಿ ಚುನಾವಣೆಯಲ್ಲಿ ನಡೆಯುತ್ತಿರುವಂಥ ಸಂದರ್ಭ. ರಾತ್ರಿ ಸಮಯದಲ್ಲಿ ಹಣವನ್ನು ಈ ಒಂದು ಹಣಕ್ಕಾಗಿ ಯಾವುದೇ ರೀತಿಯ ದಾಖಲಾತಿಗಳು ಇರೋದಿಲ್ಲ, ಯಾವುದೇ ರೀತಿಯ ಹಣಕ್ಕೆ ಸಂಬಂಧ ಇರತಕ್ಕಂಥ ವ್ಯಕ್ತಿನೂ ಇರೋದಿಲ್ಲ. ಹೀಗಾಗಿ ರಾತ್ರಿ ಸಾಗಾಣಿಕೆ ಮಾಡ್ತಕ್ಕಂಥ ಹಣವನ್ನು ಸಾಗಾಣಿಕೆ ಮಾಡೋದಾಗಲಿ, ಸಾರಾಯಿಗಳನ್ನು ಸಾಗಾಣಿಕೆ ಮಾಡುವಂಥ ಚಟುವಟಿಕೆಯನ್ನು ನಿಯಂತ್ರಣ ಮಾಡೋದಕ್ಕಾಗಿ ಚುನಾವಣೆ ಅಧಿಕಾರಿಗಳು ಕಟ್ಟುನಿಟ್ಟಾದಂಥ ಕ್ರಮವನ್ನು ತೆಗೆದುಕೊಂಡಿರ್ತಾರೆ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೆಯರ್ಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.